ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. DIPRನಲ್ಲಿ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಾಗೆ ಒಂದು ಅಪ್ಡೇಟ್ ಬಂದಿದೆ. ಅದು ಆ್ಯಕ್ಚುಲಿ ಇದು ಜಸ್ಟ್ ಒಂದು 2 ಡೇಸ್ ಬ್ಯಾಕಲ್ಲಿ ಅಪ್ಡೇಟ್ ಆಗಿತ್ತು. ಸೊ ನಾನು ಜಸ್ಟ್ ಒಂದು ಮೊನ್ನೆ ಟೀಚರ್ ರಿಕ್ರೂಟ್ಮೆಂಟ್ ಬಗ್ಗೆ ಏನು ಒಂದು 10,000 ಪೋಸ್ಟನ್ನು ನಾವು ಇಮಿಡಿಯೇಟ್ ಕಾಲ್ಫರ್ ಮಾಡ್ತೀವಿ ಅಂತ ಹೇಳಿದರು ಎಜುಕೇಷನ್ ಮಿನಿಸ್ಟ್ರು. ಅದು ದಿನಪತ್ರಿಕೆಗಳಲ್ಲಿ ಪ್ರಕಟವಾದಂಥ ಹಿನ್ನೆಲೆಯಲ್ಲಿ ನಮ್ಮ ಕಡೆಯಿಂದ ಕೂಡ ಒಂದಷ್ಟು ಮಾಹಿತಿ ಕನ್ವೆ ಆಗಲಿ ಅಂತ ನಾನು ಹೇಳಿದ್ದೆ. ಅದಾದ ನಂತರದಲ್ಲಿ DIPRನಲ್ಲಿ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು, ಅಂದರೆ 15 hours ಎಗೋ ಅಂತ ಇದೆ. ಅಂದರೆ ಜಸ್ಟ್ ಒಂದು ಪ್ರಾಬಬ್ಲಿ ಒಂದು 2 ಡೇಸ್ ಅಂತ ಅಂದ್ಕೊಂಡಿದ್ದೀನ. ಸೊ ನಾನು ಯಾಕೆ ಇದನ್ನು DIPRನಲ್ಲಿ ಬಂದಿರತಕ್ಕಂಥ ಇನ್ಫಾರ್ಮೇಷನ್ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೋದು ನೀವು. ನೋಡಿ, DIPRನಲ್ಲಿ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಕೂಡ ಅದರ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ ಸಿದ್ಧತೆಗಳು ಸಾಧ್ಯವಾದಷ್ಟು ಬೇಗ ಆರಂಭ ಆಗುತ್ತೆ ಅಂತಕ್ಕಂಥದ್ದು ದೃಢಾಗುತ್ತೆ ಇಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ ನಾನು ಒಂದಷ್ಟು ವಿಡಿಯೋನ ಟೀಚರ್ ರಿಕ್ರೂಟ್ಮೆಂಟ್ ಬಗ್ಗೆ ಒಂದಷ್ಟು ವಿಷಯಗಳಿದೆ, ಅದನ್ನು ನಿಮಗೆಲ್ಲವನ್ನು ಹೇಳಬೇಕು. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಈಗ ಒಂದು ಲಾಸ್ಟ್ 3 ಮಂತ್ಸಿಂದ ಇಲ್ಲಿ ತನಕ ಏನು ಬೆಳವಣಿಗೆ ಆಯಿತು ಎಲ್ಲವನ್ನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಿಮಗೆ. ನೋಡಿ, ಎಜುಕೇಷನ್ ಮಿನಿಸ್ಟರು ಮಧು ಬಂಗಾರಪ್ಪನವರು ಜಸ್ಟ್ ಒಂದು 3 ಮಂತ್ಸ್ ಬ್ಯಾಕು ಫಸ್ಟು 20,000 ಆಫ್ ಟೀಚರ್ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ನೋಡಿ, ಎಷ್ಟು 20,000 ಆಫ್ ಟೀಚರ್ ರಿಕ್ರೂಟ್ಮೆಂಟು. ಬಟ್ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಧಿಕೃತವಾದಂಥ ದಾಖಲೆಗಳು ಹೊರಬೀಳಿಲ್ಲ, ಅದಾಗೋಯಿತು. ಅದಾದ ನಂತರದಲ್ಲಿ ಅಗೇನ್ 7,500 ಟೀಚರ್ ರಿಕ್ರೂಟ್ಮೆಂಟನ್ನು ಮಾಡ್ತೀವಿ ಅಂತ ಹೇಳಿದರು. ಅದರಲ್ಲಿ ಒಂದಷ್ಟು HSTR ಪೋಸ್ಟನ್ನು ಕ್ಲಬ್ ಮಾಡ್ತೀವಿ ಅಂತ ಹೇಳಿದರು. ಅದಾದ ನಂತರದಲ್ಲಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಲಾಂಗ್ ವಿತ್ ಒಂದಷ್ಟು ಫಿಸಿಕಲ್ ಟೀಚರ್ ಪೋಸ್ಟನ್ನು ಕೂಡ ನಾವು ಅದಕ್ಕೆ ಆ್ಯಡಪ್ ಮಾಡಿಬಿಟ್ಟು ನಾವು ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದರು. ನೋಡಿ, HSTR ಹೇಗೆ ತುಂಬ ವರ್ಷಗಳಿಂದ ಕಾಲ್ಫರ್ ಆಗಿಲ್ವೋ ಅದೇ ರೀತಿಯಾಗಿ ದೈಹಿಕ ಶಿಕ್ಷಕರ ಸಮಸ್ಯೆಯು ಕೂಡ ಸಾಕಷ್ಟಿದೆ. ಈಗ ಅದು ಕೂಡ ಹಲವಾರು ವರ್ಷಗಳಿಂದ ಕಾಲ್ಫರ್ ಆಗಿಲ್ಲ. ಹಾಗಾಗಿ ಅವುಗಳನ್ನು ಕೂಡ ಒಂದಷ್ಟು ಪೋಸ್ಟನ್ನು ಆ್ಯಡಪ್ ಮಾಡಿ ನಾವು ಕಾಲ್ಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಈಗ ಜಸ್ಟ್ 1 or 2 ಡೇಸ್ ಅಪ್ಡೇಟ್ಸ್ ಎಲ್ಲ ನೋಡ್ತಾ ಹೋದರೆ 10,000 ರಿಕ್ರೂಟ್ಮೆಂಟನ್ನು ನಾವು ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಎಜುಕೇಷನ್ ಮಿನಿಸ್ಟ್ರು. ಯಾಕೆಂದರೆ CM ಅವರಿಗೆ ಅಪ್ರೂವಲ್ ಕಳಿಸಿದ್ವಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಯೋಚನೆ ಮಾಡಬೇಕು, CM ಅವ್ರಿಗೆ ಯಾಕೆ ಅಪ್ರೂವಲ್ ಹೋಗಬೇಕಿದು? ನೋಡಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ಆ ಮುಖ್ಯಮಂತ್ರಿಯ ಪದವಿಯ ಜೊತೆಗೆ ಹಣಕಾಸಿನ ಖಾತೆಯೂ ಕೂಡ ಅವ್ರ ಅಂಡರಲ್ಲಿ ಬರುತ್ತೆ. ಹಾಗಾಗಿ ಫೈನಾನ್ಷಿಯಲ್ ಅಪ್ರೂವಲ್ಲು ಅವರಿಂದನೇ ಆಗಬೇಕು. ಅದು ಹಾಗಾಗಿ ಅವರಿಂದನೇ ಅನುಮೋದನೆ ಆಗಬೇಕು. ಒಂದು ಆ್ಯಸ್ ಎ CM ಆಗಿ ರಿಕ್ರೂಟ್ಮೆಂಟ್ಗೆ ಅನುಮೋದನೆ ಮಾಡೋದು ಒಂದಿದೆ, ಇನ್ನೊಂದು ಫೈನಾನ್ಷಿಯಲ್ ಖಾತೆ ಇರೋದ್ರಿಂದ ಅವರಿಗೆ ಒಂದಷ್ಟು ಅದ್ರ ಬಗ್ಗೆ ರೈಟ್ಸ್ ಇರುತ್ತೆ. ಸೊ ಏನು ಮಾಡ್ಬೋದು, ಇದಕ್ಕೆ ಏನು ಪ್ರಕ್ರಿಯೆಗಳನ್ನು ಕೈಗೊಳ್ಬೋದು, ಏನು ಕತೆ, ಅಧಿಕೃತವಾಗಿ ಏನು ಇದಕ್ಕೆ ಮಾಡಲಿಕ್ಕೆ ಸಾಧ್ಯ, ಈ ಎಲ್ಲ ಒಂದಷ್ಟು ವಿಚಾರಗಳು ಕೂಡ ಅವರ ಅಂಡರಲ್ಲಿ ಬರುತ್ತೆ. ಹಾಗಾಗಿ ಅವರು ಇಮಿಡಿಯೇಟ್ ಇದಕ್ಕೆ ಟೇಕ್ ಆಫ್ ಮಾಡಿ ಅಂತ ಸಿಗ್ನೇಚರ್ ಹಾಕಿ ಮೂವ್ ಮಾಡಿದ್ರೆ ಇನ್ನು ಉಳಿದಿರುವಂಥದ್ದು ಗೆಜೆಟ್ ನೋಟಿಫಿಕೇಷನ್ ಒಂದೇ. ಸೊ ಗೆಜೆಟ್ ನೋಟಿಫಿಕೇಷನ್ಗಿಂತ ಮುಂಚೆ ಈಗಾಗಲೇ ನಾನು ಸಾಕಷ್ಟು ಚಾನಲ್ಸ್ನ ನಾನು ವಾಚ್ ಮಾಡ್ತಾ ಇದ್ದೀನಿ. ಅಂದರೆ ಅವರು ಕಂಪಲ್ಸರಿಯಾಗಿ ಬಜೆಟಲ್ಲಿ ಹೇಳಿದ್ದು ಆ್ಯಕ್ಚುಲಿ ಅವರು ಶಿಕ್ಷಕರ ನೇಮಕಾತಿಯ ಪ್ರಕ್ರಿಯೆಗಳನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ರೆ. ಬಟ್ ಇಲ್ಲಿ ಏನು ಅಂದರೆ ನಿಮಗೆ ಹೈಸ್ಕೂಲ್ ರಿಕ್ರೂಟ್ಮೆಂಟ್ ಆಗುತ್ತೋ GPT ಆಗುತ್ತೋ, ನಾವು ಹಾಗೆ ನೋಡ್ಲಿಕ್ಕೆ ಹೋದರೆ ಫಸ್ಟು ಹೈಸ್ಕೂಲ್ ರಿಕ್ರೂಟ್ಮೆಂಟೇ ಆಗಬೇಕು ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ಡು. ಯಾಕೆಂದರೆ GPT ಕಾಲಕ್ಕೆ ಅಟ್ಲೀಸ್ಟ್ ಲೇಟ್ ಆದರೂ ಕೂಡ ಒಂದು 2-3 ರಿಕ್ರೂಟ್ಮೆಂಟ್ ಆಗಿದೆ ಈಗ ನಮ್ಮ ಸ್ಟೇಟಲ್ಲಿ. ಬಟ್ HSTR ಅಂತೂ 2000 ತುಂಬ ವರ್ಷಗಳಿಂದ ಅದಾಗೇ ಇಲ್ಲ ಅದು. ಹಾಗಾಗಿ ಸೊ ಸ್ಪೆಸಿಫಿಕ್ಕಾಗಿ ಯಾವ್ದು ಮಾಡ್ತಾರೆ ಅಂತ ಐಡಿಯಾ ಇಲ್ಲ ಯಾರಿಗೂ. ತುಂಬ ಜನ PhD ಆಗಲೇಬೇಕು, PhD ಆಗಲಿಲ್ಲ ಅಂದರೆ ನಮ್ಮ ಕತೆ ಮುಗೀತಿದೆ, ನಾವು D.Ed ಮಾಡದೆ ವ್ಯರ್ಥ, ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹಲವಾರು D.Edನ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಒಂದೇ ವಾದ ಇದು. ಯಾಕೆಂದರೆ ಸಾಕಷ್ಟು ವರ್ಷಗಳಿಂದ ಅವರಿಗೆ D.Ed ರಿಕ್ರೂಟ್ಮೆಂಟೇ ಮಾಡಿಲ್ಲ. ಅವರಿಗೆ ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಪರೀಕ್ಷೆಯನ್ನು ಕರೆದಿಲ್ಲದೆ ಇರತಕ್ಕಂಥ ನಿದರ್ಶನಗಳು ಸಾಕಷ್ಟು ವರ್ಷಗಳಿಂದ ಇದು ತುಂಬ ಇದೆ ಇದು. ಸೊ ಆ ಹಿನ್ನೆಲೆಯಲ್ಲಿ ನೋಡಬೇಕು ಅಂದರೆ ಸ್ಪೆಸಿಫಿಕ್ಕಾಗಿ ಇಂಥದನ್ನೇ ನಾವು ಕಾಲ್ಫರ್ ಮಾಡ್ತೀವಿ ಅಂತ ಡೈರೆಕ್ಷನ್ಸ್ ಪಾಸ್ ಮಾಡಿಲ್ಲ ಅವರು. ಬಟ್ 10,000 ಶಿಕ್ಷಕರ ನೇಮಕವನ್ನು ಮಾಡ್ಕೊಳ್ತೀವಿ ಅಂತ ಮಾತ್ರ ಅಲ್ಲಿರುವಂಥದ್ದು. ಹಾಗಾಗಿ ದಯಮಾಡಿ ಯಾರು ಕೂಡ ಗೊಂದಲಕ್ಕೆ ಒಳಗಾಗಬೇಡಿ. ನನ್ನ ಪ್ರಕಾರವಾಗಿ ಹೈಸ್ಕೂಲ್ ರಿಕ್ರೂಟ್ಮೆಂಟು ಬಹುತೇಕ ಇಲ್ಲಿ ಆಗೋದು ಖಚಿತ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಈ HSTR ಬಗ್ಗೆನೇ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸೊ ಅದನ್ನು ಬಿಟ್ಟರೆ ಅಲಾಂಗ್ ವಿತ್ GPT ಮಾಡ್ಬೋದು ಒಂದಷ್ಟು ಪೋಸ್ಟನ್ನು ಹೇಗೇನು ಅಂತಕ್ಕಂಥದ್ದು. ಸೊ ಅದು ಕೂಡ ಒಂದು ಅಭಿಪ್ರಾಯ ಇದೆ ನಂದು, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ಬಟ್ ಐ ಆಮ್ ನಾಟ್ ಸೋರ್ ಅಬೌಟ್ ಇಟ್. ಹಾಗಾಗಿ ಯಾಕಂದರೆ ಸುಮ್ಮನೆ ಅಲ್ಲಿ ಅವರು ಏನು ಹೇಳಿರ್ತಾರೆ ಅದನ್ನಷ್ಟೇ ಹೇಳಲಿಕ್ಕೆ ಸಾಧ್ಯ. ಈಗ ನಾವು ಮನಸ್ಸಿಗೆ ಬಂದಾಗ ಏನಾದರೂ ಹೇಳಲಿಕ್ಕಾಗಲ್ಲ. ಅಫ್ಕೋರ್ಸ್ ನಮ್ಮ ಒಪಿನಿಯನ್ ನಿಮಗೆ ಶೇರ್ ಮಾಡ್ಬೋದು, ಹೀಗಾಗ್ಬೋದು ಹೀಗಾಗುತ್ತೆ ಅಂತ. ಸೊ ಅದು ಬಿಟ್ಬಿಟ್ಟು ಇದು ಹಾಗೆ ಆಗುತ್ತೆ ಕಂಪಲ್ಸರಿ ಅಂತ ಹೇಳಲಿಕ್ಕಾಗಲ್ಲ. ಸೊ DIPRನಲ್ಲಿ ಮತ್ತು ಎಜುಕೇಷನ್ ಮಿನಿಸ್ಟ್ರು ಏನೆಲ್ಲ ಒಂದು ಹೇಳಿಕೆಯನ್ನು ಹೇಳ್ತಾರೋ ಅವುಗಳನ್ನು ಯಥಾವತ್ತಾಗಿ ನಾವೆಲ್ಲೂ ಕೂಡ ಅದನ್ನು ಸುಮ್ಮನೆ ತಿರ್ಸ್ದೇನೆ ಅವ್ರು ಏನು ಇನ್ಫಾರ್ಮೇಷನ್ಸ್ ಕನ್ವೆ ಮಾಡ್ತಾರೆ ಅದನ್ನು ಬೇಸಾಗಿಟ್ಕೊಂಡು ನಿಮಗೆ ಮಾಹಿತಿಯನ್ನು ಕೊಡೋ ಪ್ರಯತ್ನ ಅಷ್ಟೇ. ಸೊ DIPRನಲ್ಲಿ ಏನಿದೆ, ಇಲ್ಲಿ ರಾಜ್ಯದಲ್ಲಿ ಶಿಕ್ಷಕರು ಮತ್ತು ಮಕ್ಕಳ ಅನುಪಾತ ಸರಿದೂಗಿಸುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಶೀಘ್ರವೇ 10,000 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು. ಅಂದರೆ ಮಕ್ಕಳ ರೇಷಿಯೋಗೆ ಕಂಪೇರ್ ಮಾಡಿದ್ರೆ ಶಿಕ್ಷಕರ ಸಂಖ್ಯೆ ತುಂಬ ಕಡಿಮೆ ಇದೆ. ಈಗ GPT 15,000ಅಲ್ಲಿ ಕಂಪ್ಲೀಟಾಗಿ ಅದು ಫುಲ್ಫಿಲ್ ಆಗಿಲ್ಲ. ಅದು ಒಂದಷ್ಟು ಬ್ಯಾಕ್ಲಾಗ್ಸ್ ಉಳ್ಕೊಂಡಿದೆ. ಈಗ ಒಂದಷ್ಟು ಸಮಸ್ಯೆಗಳು ಕೂಡ ಅಲ್ಲಲ್ಲಿದೆ. ಅದು ಅದ್ರ ಜೊತೆಗೆ ಮೇ ಬಿ ಅಲ್ಲಿ GPTಯಲ್ಲಿ ಖಾಲಿಯಾಗದಿರ್ತಕ್ಕಂಥ ಉಳ್ಕೊಂಡಂಥ ಪೋಸ್ಟ್ಗಳ ಜೊತೆಗೆ ಒಂದಷ್ಟು ಹೊಸ ಪೋಸ್ಟನ್ನು ಆ್ಯಡಪ್ ಮಾಡಿ ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ ನನ್ನ ಪ್ರಕಾರವಾಗಿ ಕೆಲವೊಂದು ಅಂಕಿಅಂಶಗಳನ್ನು ನೋಡಿದ್ರೆ. ಬಟ್ ವಾಟ್ ಎವರ್ ಇಟ್ ಮೇ ಬಿ ಅವರು ಏನೋ ಮಾಡಲಿ, ಅಟ್ಲೀಸ್ಟ್ ರಿಕ್ರೂಟ್ಮೆಂಟ್ ಮಾಡಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ಇಲ್ಲಿ
ಸೇಮು. ಸೊ ಇಲ್ಲಿರ್ತಕ್ಕಂಥ ಒಂದು ಇಮೇಜ್ ಪಿಕ್ ನೋಡಿಬಿಟ್ರೆ ಶೀಘ್ರವೇ 10,000 ಶಿಕ್ಷಕರ ನೇಮಕ ಅಂತಿದೆ. ಸೊ ರಾಜ್ಯದಲ್ಲಿ ಶಿಕ್ಷಕರು ಮತ್ತು ಮಕ್ಕಳ ಅನುಪಾತವನ್ನು ಸೇಮು ಅದೇ ಟಾಪಿಕ್ ರಿಪಿಟೇಷನ್ನು. ಸೊ ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸು 10,000 ಟೀಚರ್ ಇಕ್ವಿಪ್ಮೆಂಟನ್ನು ನಾವು ಮಾಡ್ಕೊಳ್ತೀವಿ ಅಂತ ಸೊ ಇಲ್ಲಿ ಹೇಳಿದ್ದಾರೆ. ಇದು ಅಥೆಂಟಿಕೇಟ್ ಇದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಅಂತ, ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ DIPR ಅಂತ. ಸೊ ಇಲ್ಲಿ ಬಂತು ಅಂದರೆ ಸೊ ಇದರ ಸಿದ್ಧತೆಗಳು ಪ್ರಕ್ರಿಯೆಗಳು ಸಾಧ್ಯವಾದಷ್ಟು ಬೇಗ ಆರಂಭ ಆಗುತ್ತೆ ಅಂತಕ್ಕಂಥದ್ದು ಸೊ ನನ್ನ ಅಭಿಪ್ರಾಯ. ಆ್ಯಕ್ಚುಲಿ DIPRನಲ್ಲಿ ಇದಕ್ಕಿಂತ ಮುಂಚೆ ಯಾವುದೇ ಅಪ್ಡೇಟ್ಸ್ ಬಂದರೂ ಕೂಡ ಸೊ ವಿತಿನ್ ಒಂದಷ್ಟು ದಿನಗಳ ನಂತರದಲ್ಲಿ, ಒಂದಷ್ಟು ತಿಂಗಳ ನಂತರದಲ್ಲಿ ಅದಕ್ಕೆ ಪ್ರಕ್ರಿಯೆಗಳು ಆರಂಭ ಆಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ. ಹಾಗಾಗಿ ಸೊ ಹೇಳಿದ್ದನ್ನೇ ಹೇಳ್ತಕ್ಕಂಥ ವಿಚಾರ ಅನ್ನೋದಕ್ಕಿಂತ ಇಲ್ಲಿ ಒಂದಷ್ಟು ಬೇರೆ ವಿಷಯಗಳನ್ನು ನಿಮಗೆ ಹಂಚ್ಕೊಳ್ಬೇಕಿತ್ತು. ನಾನು ಇವಾಗ ಏನು ಹೇಳಿದೆ ಅದನ್ನು ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಏನು ಹೇಳಿರಲಿಲ್ಲ. ಹಾಗಾಗಿ DIPRನಲ್ಲಿ ಬಂದ ಮೇಲೆ ಇದ್ರ ಬಗ್ಗೆ ಮಾಹಿತಿ ಕೊಡಲೇಬೇಕು ಅಂತ ಅಂದ್ಕೊಂಡು ನಾನು ಈ ಒಂದು ನಿಮಗೆ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿದ್ದೆ. ಸೊ ಧನ್ಯವಾದ ಇಷ್ಟು ಹೊತ್ತು ಈ ವಿಡಿಯೋನ ನೀವು ವಾಚ್ ಮಾಡೋದಕ್ಕೆ.